ನೋಡಿ, ತಮಿಳುನಾಡು ಹಾಗೆ ಕೇರಳ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಕಾಂಗ್ರೆಸ್ಗೆ. ಹಾಗಾಗಿ ಎಲ್ಲ ರೀತಿಯ ತಯಾರಿಯನ್ನ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ. ಕೇಂದ್ರದ ವಿರುದ್ಧ ದಕ್ಷಿಣ ರಾಜ್ಯಗಳ ಸಮರ ಜೋರಾಗಿದೆ. ಕೇಂದ್ರದಿಂದ ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡಿರೋ ಆರೋಪ ಇದೆ. ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಶೀಘ್ರವೇ ಸಭೆ ಸೇರೋದಾಗಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ತಮಿಳುನಾಡು ಹಾಗೆ ಕೇರಳ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಬೇರೆ ನೆಲೆ ಇಲ್ಲ ಕಾಂಗ್ರೆಸ್ಗೆ. ಹಾಗಾಗಿ ಈ ಚುನಾವಣೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇರುವಂತಹ ಸ್ಥಾನಗಳನ್ನು ಕಳ್ಕೊಳ್ಳೋದಕ್ಕಾಗಲ್ಲ. ಕೇಂದ್ರದಿಂದ ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡಿರೋ ಆರೋಪ ಇದೆ. ಹಾಗಾಗಿ ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೆಸೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಶೀಘ್ರವೇ ಸಭೆ ಸೇರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಜನಸಂಖ್ಯೆ ಆಧಾರಿತ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಗೆ ಕೇಂದ್ರ ಚಿಂತನೆಯನ್ನ ನಡೆಸ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ಸಭೆ ಸೇರ್ತೀವಿ ಅಂತ ಹೇಳಿದ್ದಾರೆ. ಜನಸಂಖ್ಯೆ ಆಧಾರಿತ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಗೆ ಕೇಂದ್ರ ಚಿಂತನೆ ಮಾಡಿರೋದ್ರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದರಿಂದ ತೀವ್ರ ನಷ್ಟ ಆಗುತ್ತೆ. ಇದನ್ನ ತೀವ್ರವಾಗಿ ಖಂಡಿಸೋದಕ್ಕೆ ಸಭೆ ನಡೆಸ್ತೀವಿ ಅಂತ ಸಿಎಂ ಚಿಂತನೆ ನಡೆಸ್ತಾ ಇದ್ದಾರೆ. ಹಾಗೆಯೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ವಿವಿಧ ಯೋಜನೆಯನ್ನ ಕೊಡೋದ್ರಲ್ಲೂ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ. ಈ ವಿಚಾರವನ್ನ ದಕ್ಷಿಣ ರಾಜ್ಯಗಳ ಸಭೆಯಲ್ಲಿ ಖಂಡಿಸಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಇದು ಬಹಳ ದೊಡ್ಡ ಬೆಳವಣಿಗೆ ಆಗುತ್ತೆ ರಾಜಕೀಯ ವಲಯ ಅಂತ ತೆಗೆದುಕೊಂಡಾಗ. ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ ಅಂತ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. Unity lies not in uniformity, but in respecting the diverse regions, languages, and cultures. We are witnessing a dangerous shift from cooperative federalism to coercive centralism. Decisions are being made in Delhi, imposed upon the states, and celebrated as reform, even as they suffocate local treaties. This is not just a policy issue, it is a threat to the very structure of the Indian Union, executed through financial control, political pressure, and constitutional manipulation. The idea of India is not of one centered ruling over many states. It is many states strengthening one union. The BJP and the RSS. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಒಂದು ಕಡೆ ತಮಿಳುನಾಡು ಹಾಗೂ ಕೇರಳ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರದ ಒಂದಷ್ಟು ನಿರ್ಧಾರಗಳಿರ್ಬೋದು ಅಥವಾ ಕೇಂದ್ರದ ಒಂದಷ್ಟು ರೀತಿ ನಿಯಮಗಳೇನಿದೆ ಅದರ ವಿರುದ್ಧ ಈಗ ಹೋರಾಟ ಮಾಡೋದಕ್ಕೆ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲವೂ ಕೂಡ ಸೇರ್ಕೊಳ್ತೀವಿ, ಸಭೆಯನ್ನ ನಡೆಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಏನ್ ಹೇಳ್ತೀರಿ ರೂಪೇಶ್ ಈ ಡೆವಲಪ್ಮೆಂಟ್ ಬಗ್ಗೆ? ಸಿದ್ದೂರ ಇಲ್ಲೀಗ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ದಕ್ಷಿಣ ರಾಜ್ಯಗಳ ಸಿಎಂ ಒಂದು ತಂತ್ರಗಾರಿಕೆಯನ್ನ ಮಾಡ್ಕೊಂಡಿದ್ರೆ, ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ರಾಜ್ಯಕ್ಕೆ ತೆರಿಗೆ ತಾರತಮ್ಯ ಒಂದ್ ಕಡೆ ಆಗ್ತಾ ಇರುತ್ತೆ. ಪಾಲಿಸಿ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ವಿಚಾರ. ಅದೇ ರೀತಿಯಾಗಿ ಅನುದಾನ ಹಂಚಿಕೆಯಲ್ಲೂ ಕೂಡ ಸಮಸ್ಯೆಗಳಾಗತ್ತೆ. ಹಾಗೆ ಇಲ್ಲಿ ಮಹತ್ವದ ಯೋಜನೆಗಳಿಗೆ ಅನುಮತಿ ಸಿಗ್ತಾ ಇಲ್ಲ ಅಂತೇಳಿ ಕರ್ನಾಟಕ ಸಂಬಂಧಪಟ್ಟಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಅದೊಂದು ವಿಚಾರ. ಅದೇ ರೀತಿಯಾಗಿ ಕೇಂದ್ರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಆಂದೋಲನ ಮಾಡಬೇಕು ಅನ್ನೋದನ್ನ ಸಿಎಂ ಚಿಂತಿಸ್ತಾ ಇದ್ದಾರೆ. ಹೀಗಾಗಿ ಈಗ ಮುಂಬರುವ ಚುನಾವಣೆ ಅಂತ ಹೇಳಿದ್ರೆ ಕೇರಳ ಮತ್ತೆ ತಮಿಳುನಾಡು ಚುನಾವಣೆ ಒಂದ್ ಕಡೆ ಬರ್ತಾ ಇದೆ. ಹೀಗಾಗಿ ಕೇಂದ್ರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು. ಅದೇ ರೀತಿಯಾಗಿ ರಾಜ್ಯಕ್ಕೆ ಏನು ತೆರಿಗೆ ತಾರತಮ್ಯ ಆಗ್ತಾ ಇದೆ ವಿರುದ್ಧ ಖಂಡಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದರ ಭಾಗವಾಗಿ ಒಂದು ಹೋರಾಟವನ್ನು ರೂಪಿಸಲಿಕ್ಕೆ ದಕ್ಷಿಣ ಭಾರತದ ಸಿಎಂಗಳು ಸಭೆಯನ್ನು ಕರೆಯುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಈ ಮೂಲಕವಾಗಿ ರಾಜ್ಯಕ್ಕೆ, ಯಾಕಂದ್ರೆ ದಕ್ಷಿಣ ಭಾರತ ರಾಜ್ಯಗಳು ಅಂತ ಹೇಳಿದ್ರೆ ಒಂದ್ ರೀತಿ ಮುನ್ಸಿಪಾಲಿಟಿ, ಒಂದು ಪಾಲಿಕೆಯನ್ನ ಅಂತ ಪರಿಗಣಿಸಂತ ಕಾಣ್ತಾ ಇದೆ. ದಕ್ಷಿಣದ ಅಥವಾ ದೆಹಲಿಯ ಒಂದು ಪಾಲಿಕೆ ಅಂತೇಳಿ ಪರಿಗಣಿಸಂತ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋದೇ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ಉದಾಹರಣೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರವಾಗಿರ್ತಕ್ಕಂಥ ಹೋರಾಟ ರೂಪಿಸಬೇಕಾಗತ್ತೆ. ಈ ಹೋರಾಟ ರೂಪಿಸಲಿಕ್ಕೋಸ್ಕರವಾಗಿ ದಕ್ಷಿಣ ಭಾರತದ ಸಿಎಂಗಳ ಸಭೆ ಕರೆಯುವುದಾಗಿ ಹೇಳ್ತಾ ಇದ್ದಾರೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.